ಎಲ್ಲರಿಗೂ ನಮಸ್ಕಾರ. ಇವತ್ತು ಮಳೆಗಾಲದಲ್ಲಿ ಅಪರೂಪಕ್ಕೆ ಸಿಗುವಂತಹ ಅಣಬೆಗಳು ಸಿಕ್ಕಿದೆ ನೋಡಿ. ಮಳೆಗಾಲದಲ್ಲಿ ಮಾತ್ರ ಒಂದು ಸಾರಿ ಇದು ಮಾರ್ಕೆಟಿಗೆ ಬರ್ತದೆ. ವರ್ಷಕ್ಕೆ ಒಂದು ಸಾರಿ ಆದರೂ ಈ ಥರದ ಅಣಬೆಯದ್ದು ಸಾರು ಮಾಡಿ ಎಲ್ಲ ತಿನ್ನಬೇಕು ಅಂತಾರೆ ನೋಡಿ. ನಮಗೆ ಇಲ್ಲಿ ಸಿಗೋದು ತುಂಬ ಅಪರೂಪ ಇದು. ಇದಕ್ಕೆ ತುಂಬ ರೇಟ್ ಕೂಡ ಇರ್ತದೆ. ಪೇಟೆಯಲ್ಲಿ ಸಿಗೋದು ಕಡಿಮೆ. ಈಗ ಇದರದೊಂದು ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತೇನೆ. ಮೊದಲಿಗೆ ಈ ಅಣಬೆಯನ್ನು ಚೆನ್ನಾಗಿ ತೊಳೆದು ಅದು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಹಾಗೆ ಇಲ್ಲಿ ನೋಡಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಕೂಡ ನೆನೆಸಿಟ್ಟಿದ್ದೇನೆ. ಚೆನ್ನಾಗಿ ತೊಳೆದು ನೆನೆಸಿಡಬೇಕು. 2 ರಿಂದ 3 ಗಂಟೆ ನೆನೆಸಿದ್ರೂ ಸಾಕಾಗ್ತದೆ. ನೆನೆಸಿದ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ. ಅದಕ್ಕೆ ಅಕ್ಕಿ ನೆನೆಸಲಿಕ್ಕೆ ಹಾಕಿದೆ ನೋಡಿ, ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಹಾಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ಖಾರ ಮಾಡಿದರೆ ಚೆನ್ನಾಗಿರ್ತದೆ. ಈಗ ಇದಕ್ಕೆ ಸಣ್ಣದೊಂದು ಹುಣಸೆ ಹುಳಿ ಹಾಕಿ ಮತ್ತು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೀರು ಹಾಕಿ ಇದನ್ನು ನಯವಾಗಿ ರುಬ್ಬಬೇಕು. ಈಗ ರುಬ್ಬಿ ತಂದಿದ್ದೇನೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ಹಾಗೆ ಅದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಕೂಡ ನೀರು ಹಾಕಿ ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ ನೋಡಿ, ಸ್ವಲ್ಪ ದಪ್ಪ ಮಾಡಿ ಇಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಹಿಟ್ಟು ನೋಡಿ ಈ ಥರ ಇದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 2 ಕಪ್ ಆಗುವಷ್ಟು ಅಣಬೆಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಅಣಬೆಯನ್ನು ಆದಷ್ಟು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಈ ಥರದ ಅಣಬೆ ನಿಮಗೆ ಸಿಗದಿದ್ದರೆ ಬಟನ್ ಮಶ್ರೂಮ್ ಅಂತ ಮಾರ್ಕೆಟಲ್ಲಿ ಸಿಗ್ತದೆ ನೋಡಿ, ಅದು ಕೂಡ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಮುಚ್ಚಳ ಮುಚ್ಚಿಟ್ಟು 10 ನಿಮಿಷ ಹಾಗೆ ಬಿಡಬೇಕು. 10 ನಿಮಿಷ ಮುಚ್ಚಿಡೋದ್ರಿಂದ ಅಣಬೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ತಾಗ್ತದೆ. 10 ನಿಮಿಷ ಆದಮೇಲೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಎಲ್ಲ ಹೀರ್ಕೊಂಡು ಅಣಬೆ ಸ್ವಲ್ಪ ನೀರು ಬಿಟ್ಟಿರ್ತದೆ. ಹಾಗಾಗಿ ಇದು ಸ್ವಲ್ಪ ತೆಳ್ಳಗಾಗಿರ್ತದೆ ನೋಡಿ. ಮತ್ತೆ ಬೇಕಿದ್ರೆ ನೀವು ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸ್ ಮಾಡಿ ತಗೊಳ್ಬೋದು. ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ. ಕಾವಲಿಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡಿದ್ದೇನೆ. ಹಾಗೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇದರ ಮೇಲೆ ಹಿಟ್ಟನ್ನು ಸುರಿದು ದೋಸೆ ಮಾಡಿಕೊಳ್ಬೇಕು. ಸಣ್ಣ ಸಣ್ಣ 4 ದೋಸೆ ಒಂದೇ ಸಾರಿ ಹಾಕಬಹುದು, ಅಥವಾ ಈ ಥರ ಒಂದೇ ದೊಡ್ಡ ದೋಸೆ ಹಾಕ್ಕೊಳ್ಬೋದು. ಈ ಥರದ ದೋಸೆ ನೋಡಿ ನಾವು ಊಟಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ತೇವೆ. ಇದು ಮತ್ತೆ ಬ್ರೇಕ್ಫಾಸ್ಟಿಗೆ ಮಾಡುವ ದೋಸೆ ಅಲ್ಲ, ಅನ್ನಕ್ಕೆ ಸೈಡ್ ಡಿಶ್ ಆಗಿ ಮಾಡೋದು. ಮುಚ್ಚಳ ಮುಚ್ಚಿಟ್ಟು ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಳ ತೆಗೆದು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ತಿರುಗಿಸಿ ಹಾಕಿ ಬೇಯಿಸಬೇಕು. ಈಗ ಇದು ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ತಿರುಗಿಸಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಹೀಗೆ 2 ಬದಿ ಚೆನ್ನಾಗಿ ಬೇಯಿಸಿದ ಮೇಲೆ ತೆಗೆದ್ರಾಯ್ತು. ರುಚಿಯಾದ ಅಣಬೆಯ ಖಾರ ದೋಸೆ ರೆಡಿ ಆಗ್ತದೆ. ಈ ಥರದ ದೋಸೆ ಊಟಕ್ಕೆ ತುಂಬಾನೇ ಚೆನ್ನಾಗಿ ಇರ್ತದೆ. ಇದೇ ರೀತಿ ಎಲ್ಲ ದೋಸೆಗಳನ್ನು ರೆಡಿ ಮಾಡಿ ತಗೊಂಡ್ರಾಯ್ತು. ಈಗ 1 ಕಪ್ ಅಕ್ಕಿಯಲ್ಲಿ ನನಗೆ ಇಲ್ಲಿ 8 ದೋಸೆ ಆಗಿದೆ ನೋಡಿ. ದೋಸೆ ಕೂಡ ತುಂಬಾನೇ ರುಚಿಯಾಗಿ ಆಗಿದೆ. ನೀವು ಈ ರೀತಿ ಅಣಬೆಯ ದೋಸೆ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.